ಗಣಿತ ಮಾಡ್ರಪ್ಪ ವಿದ್ಯಾರ್ಥಿಗಳಿದನ್ನು ಮಾಡೋದಾದ್ರೆ ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ತಾನು ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇವು ಯಾರ ಅಂಕಗಳನ್ನು ಕೇಳ್ಯಾರ ಅನ್ನೋದು ಮೊದಲು ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ನಾ ಹೇಳಿದಂಗೆ ಪ್ರಶ್ನೆಯನ್ನು ನಾ ಹೆಂಗೆ ತಿಳಿಸ್ತಾನೋ ನೀವು ಸರಿಯಾಗಿ ನೋಡ್ರಿ. ಸೊ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಪ್ರಶ್ನೆ ನಂಬರ್ 60. ಪಂಕಜನು ಚಾರುಗಿಂತ 15 ಅಂಕಗಳನ್ನು ಕಡಿಮೆ ಪಡೆದನು. ಪಂಕಜನು ಚಾರುಗಿಂತ 15 ಅಂಕಗಳನ್ನು ಕಡಿಮೆ ಪಡೆದನು ಮತ್ತು ಚಾರು ಕಾಂತನಿಗಿಂತ 5 ಅಂಕಗಳನ್ನು ಹೆಚ್ಚಿಗೆ ಪಡೆದನು. ಒಟ್ಟು ಅವರು 112 ಅಂಕಗಳನ್ನು ಪಡೆದರೆ ಕಾಂತನ ಅಂಕಗಳು ಎಷ್ಟು? ಓಕೆ ನೋಡ್ರಿ, ಚಾರುನ ಅಂಕಗಳು, ಚಾರು ಪಡೆದ ಅಂಕಗಳು ಎಕ್ಸ್ ಆಗಿರಲಿ. ನೋಡ್ರಿ, ಯಾರ್ದು ನೀವು ಎಕ್ಸ್ ಹಾಕೊಂಡ್ರಿ ಈಗ ಅದನ್ನ ನೆನ್ಪಿಟ್ಕೋರಿ. ಚಾರು ಎಕ್ಸ್. ಇನ್ನು ಪಂಕಜನು ಚಾರುಗಿಂತ 15 ಅಂಕಗಳನ್ನು ಕಡಿಮೆ ಪಡೆದನು. ಪಂಕಜನು ಚಾರುಗಿಂತ 15 ಅಂಕಗಳು ಕಡಿಮೆ ಬರೋಬ್ಬರಿ ಎಕ್ಸ್ ಮೈನಸ್ 15. ನೋಡಿ, ಪಂಕಜನು ಚಾರುಗಿಂತ 15 ಅಂಕಗಳು ಕಡಿಮೆ. ಅಂಕಗಳು ಕಡಿಮೆ ಅಂತಂದಾರಿಲ್ಲ ನೋಡ್ರಿ. ಈಗ ಇನ್ನು ಮುಂದೆ ಇನ್ಯಾರು? ಕಾಂತನು ಪಡೆದ ಅಂಕಗಳು. ಕಾಂತನು ಪಡೆದ ಅಂಕಗಳು ನೋಡ್ರಿ, ಏನು ಓದ್ರಿ? ಏನು? ಚಾರು ಕಾಂತನಿಗಿಂತಲೂ 5 ಅಂಕಗಳನ್ನು ಹೆಚ್ಚಿಗೆ ಪಡೆದಾನಂದ್ರೆ ಕಾಂತ ಏನಾಗ್ತಾನೆ ಈಗ? ಅದನ್ನು ಅರ್ಥ ಮಾಡ್ಕೋಬೇಕು. ಎಕ್ಸ್ ಮೈನಸ್ 5 ಹೆಚ್ಚಿಗೆ ಪಡಿತಾನಂದ್ರೆ ಏನು ಮಾಡ್ಬೇಕು? ಎಕ್ಸ್ ಮೈನಸ್ 5. ಯಾರು? ಕಾಂತನು ಪಡೆದ ಅಂಕಗಳು ಚಾರುಗಿಂತಲೂ 5 ಅಂಕಗಳು ಕಡಿಮೆ ಇರ್ಬೇಕು ಅವಾಗ. ಅಂದ್ರೆ ಏನಾಗ್ತದೆ? ಚಾರು 5 ಹೆಚ್ಚು ಪಡೆದಂಗೆ ಆಗ್ತದೆ. ನೋಡ್ರಿ, ಕಾಂತನಿಗಿಂತ 5 ಅಂಕಗಳನ್ನು ಹೆಚ್ಚಿಗೆ ಪಡೆದಾನಂದ್ರೆ ಚಾರುನು ಪಡೆದ ಅಂಕಗಳದಾಗ ನಾವು 5 ಕಳೆದ್ರೆ ಯಾರು ಬರ್ತಾವ? ಕಾಂತನು ಬರ್ತಾವ. ಇದನ್ನು ಸರಿಯಾಗಿ ತಿಳ್ಕೊಬೇಕು ನೀವು. ಇದನ್ನೇ ಹಚ್ಕೊಳ್ಳಲ್ಲೇ ಮಹತ್ವದ. ಅವ್ರು ಯಾರ್ದ ಕೇಳ್ಯಾರ ಅದನ್ನ ನೋಡುದು. ಚಾರೊಂದು ಕೇಳಿದ್ರೆ ಎಕ್ಸ್ ಹಚ್ಚ್ರಿ, ಮುಂದಾಮೇಲೆ ಇವಂದು ಚಾರೊಂದು ಕೇಳಿದರೆ ಎಕ್ಸ್ ಹಚ್ಚ್ರಿ, ಪಂಕಜಂದು ಕೇಳಿದರೆ ಎಕ್ಸ್ ದೊಳಗೆ 15 ಕಳೆದ್ರಿ ಅಂದ್ರೆ ಪಂಕಜನು ಬರ್ತಾವ. ಆಮೇಲೆ ಕಾಂತನು ಪಡೆದ ಅಂಕಗಳಂದ್ರೆ ಚಾರು ಪಡೆದ ಅಂಕದೊಳಗೆ 5 ಕಳೆದ್ರಿ ಅಂತಂದ್ರೆ ಪಂಕಜನು ಬರ್ತಾವ, ಕಾಂತನು ಬರ್ತಾವ. ಕಾಂತನ ಅಂಕಗಳು ಪಡೆದ ಅಂಕಗಳು ಬರೋಬ್ಬರಿ 5 ಯಾರು ಹೆಚ್ಚಿಗೆ ಬರ್ಬೇಕೀಗ? ಚಾರುನು ಹೆಚ್ಚಿಗೆ ಬರ್ಬೇಕಂದ್ರೆ ಕಾಂತಗೆ ನಾವು 5 ಕಡಿಮೆ ಮಾಡಬೇಕಾಗ್ತದೆ. ಅಂದ್ರೆ ಯಾರಿಗೆ ಬರ್ತಾವ? ಚಾರುಗೆ ಏನದ 5 ಅಂಕಗಳು ಹೆಚ್ಚಿಗೆ ತೋರಿಸ್ತದ. ತಿಳಿದಲ್ಲ? ನೀವು ಪ್ಲಸ್ ಸರ್ ಮಾಡಿಬಿಟ್ರಿ ಅಂದ್ರೆ ಈ ಚಾರುನಿಗಿಂತಲೂ ಕಾಂತನ ಅಂಕಗಳು ಹೆಚ್ಚಾಗ್ತಾವ. ಆದರೆ ಇಲ್ಲಿ ಕಾಂತನಕ್ಕಿಂತಲೂ 5 ಹೆಚ್ಚಿಗೆ ಯಾರು ಬರಬೇಕು? ಚಾರುನು ಬರ್ಬೇಕು. ಅಂದಾಗ ನೀವೇನು ಮಾಡಬೇಕು? ಎಕ್ಸ್ ಮೈನಸ್ 5 ಮಾಡಬೇಕು. ಯಾರ್ದು ಕೇಳ್ಯಾರ ಅನ್ನೋದು ಮುಂದೆ ನೋಡು. ಇವರೆಲ್ಲರೂ ಪಡೆದ ಒಟ್ಟು ಅಂಕಗಳು ಹೆಂಗೆ ನೋಡ್ರಿ. ಯಾರು? ಚಾರುಂದು ಎಕ್ಸ್ ತಿಳ್ಕೊಂಡ್ರಿ, ಓಕೆ, ಪ್ಲಸ್. ಆಮೇಲೆ ಪಂಕಜಂದು ಏನು ತಿಳ್ಕೊಂಡ್ರಿ? ಚಾರುನಿಗಿಂತಲೂ 15 ಕಡಿಮೆ ಅಂತ ತಿಳ್ಕೊಂಡಿರಿ. ಕಾಂತಂದು ಏನು ತಿಳ್ಕೊಂಡ್ರಿ? ಚಾರು 5 ಹೆಚ್ಚಾಗಬೇಕಾಗ್ಯದ ಅಂದ್ರೆ ಕಾಂತನು ಏನು ಮಾಡಬೇಕು? ಎಕ್ಸ್ ಮೈನಸ್ 5 ಮಾಡ್ರಿ.
ಬರೋಬ್ಬರಿ 112 ಒಟ್ಟು ಅಂಕಗಳು. ಇಲ್ಲಿ ಎಕ್ಸ್ಗಳನ್ನು ಒಂದು ಕಡೆ ತಗೋರಿ. ಎಷ್ಟು ಎಕ್ಸ್ ಆಗ್ತಾವ ನೋಡ್ರಿ? 3x. 3x ಮೈನಸ್ 15 ಮೈನಸ್ 5 ಬರೋಬ್ಬರಿ 112. 3x ಬರೋಬ್ಬರಿ 3x ಮೈನಸ್ 20 ಮೈನಸ್ 15 ಮೈನಸ್ 5 ಮೈನಸ್ 20 ಈಸ್ ಈಕ್ವಲ್ ಟು 112. 3x ಬರೋಬ್ಬರಿ 112 ಮೈನಸ್ ದಿಚ್ಚಿಕೋತಂದ್ರೆ ಪ್ಲಸ್ ಆಗ್ತದ. ಪ್ಲಸ್ ಎಷ್ಟಾಗ್ತದೆ? 20 ಆಗ್ತದ. ಮೈನಸ್ ಇದ್ರೆ ಪ್ಲಸ್ ಆಗ್ತದ. ಈಗ ಬರೋಬ್ಬರಿ ಎಷ್ಟಾಗ್ತದೆ ನೋಡ್ರಿ? 3x ಬರೋಬ್ಬರಿ 132 ಆಯ್ತು. ಎಕ್ಸ್ ಬರೋಬ್ಬರಿ 132 ಭಾಗಿಲೆ 3 ಭಾಗಿಸಿದ್ರೆ ಎಕ್ಸ್ ಬರ್ತದ. 3 1 3 4 12 ಬರೋಬ್ಬರಿ 44. ಯಾರು ಎಕ್ಸ್ ಯಾರನ್ನ ತಿಳ್ಕೊಂಡ್ರಿ? ಚಾರುನ ಅಂಕಗಳು ಬರೋಬ್ಬರಿ. ಚಾರು ಪಡೆದ ಅಂಕಗಳು ಬರೋಬ್ಬರಿ 44. ಇನ್ನು ಯಾರು ಕೇಳ್ರಿ? ಪಂಕಜನು ಪಡೆದ ಅಂಕಗಳು ತೋರಿಸ್ಬೇಕಲ್ಲ ನೀವು. ಪಂಕಜನು ಪಡೆದ ಅಂಕಗಳು ಬರೋಬ್ಬರಿ x ಮೈನಸ್ 15 ಬರೋಬ್ಬರಿ 44 ಮೈನಸ್ 15. 14 5 ಆದ್ರೆ 9, ಕೈಲ ಮತ್ತು 1, 4 2 ಆದ್ರೆ 2. ನೋಡಿ 29 ಯಾರು ಏನು? ಎಕ್ಸ್ ಮೈನಸ್ 15 ಅಂದ್ರೆ 44 ಚಾರುನಕ್ಕಿಂತಲೂ 15 ಕಡಿಮೆ ಅಂದ್ರೆ ಅವನು 29. ಅದು ಯಾರನ್ನು ಕೇಳ್ಯಾರ ಅವರು? ಕಾಂತನ ಕೇಳ್ಯಾರ. ಓಕೆ, ಕಾಂತನು ಪಡೆದ ಅಂಕಗಳು ಬರೋಬ್ಬರಿ. ಯಾಕಂದ್ರೆ ಚಾರುನ ಅಂಕಗಳು 5 ಹೆಚ್ಚಾಗಬೇಕಾಗ್ಯಾವ ಅಂದ್ರೆ ಏನು ಮಾಡ್ಬೇಕು ನಾವು? x ಮೈನಸ್ 5 ಬರೋಬ್ಬರಿ 44 ಮೈನಸ್ 5 ಬರೋಬ್ಬರಿ 14 5 ಆದ್ರೆ 9, ಕೆಲ ಬಂತು 1, ನೋಡಿ 39. ಈಗ ನೀವು ಪರ್ಟಿಕ್ಯುಲರ್ ಇವತ್ತನ್ನ ಹಚ್ಕೊಂಡು ಟೆಸ್ಟ್ ಮಾಡಿ ನೋಡ್ರಿ ನೀವು. ಚಾರುಂದು 44 ಆಯ್ತು. ಆಮೇಲೆ ಪಂಕಜನು ಚಾರುನಿಗಿಂತ 15 ಕಡಿಮೆ ಅದು ಇಲ್ಲೋ ನೋಡ್ರಿ 29. ಆಮೇಲೆ ಈಗ ಕಾಂತನು ಪಡೆದದ 39. 39ರೊಳಗೆ 5 ಕೂಡಿಸಿದ್ರೆ ಯಾರು ಬರ್ತಾವ? ಚಾರುನು ಬರ್ತಾವ ಇಲ್ಲೋ ನೋಡ್ರಿ. ಚಾರು ಕಾಂತನಿಗಿಂತಲೂ 5 ಅಂಕಗಳನ್ನು ಹೆಚ್ಚು ಪಡೆದಾನಂದ್ರೆ ಈ 39 ಯಾರು? ಕಾಂತನು. ಅದ್ರಾಗ 5 ಹೆಚ್ಚಿಗೆ ಪಡೆದಾನ ಯಾರು? ಚಾರು. ಆ 5 ಅಂಕಗಳನ್ನು ಕೂಡಿಸಿದ್ರೆ ಚಾರುನು ಬರ್ತಾವ ಇಲ್ಲೋ ನೋಡ್ರಿ 44. ಅಂದ್ರೆ ಉತ್ತರ ಏನಾರ? ಕಾಂತನು ಪಡೆದ ಅಂಕಗಳು. ಆನ್ಸರ್ ಕಾಂತನು ಪಡೆದ ಅಂಕಗಳು ಕೇಳ್ಯಾರ ಅವರು. ಕಾಂತನು ಪಡೆದ ಅಂಕಗಳು ಬರೋಬ್ಬರಿ 39. ಉತ್ತರ ಸಂಖ್ಯೆಯಲ್ಲಿ ಅದ ನೋಡ್ರಿ 39 ಬಿ. ನೋಡಿ ಇನ್ನೊಂದ್ಸಲ ಸರಿಯಾಗಿ ನೋಡ್ಕೋರಿ ಇದನ್ನ ಗಣಿತ. ಯಾಕಂದ್ರೆ ಇದು ಪ್ರತಿ ವರ್ಷ ಬೀಳುತ್ತದೆ. ಇದು ಗಣಿತ ನೆನ್ಪಿಟ್ಕೋರಿ. ನಾ ಹೆಂಗೆ ಚೆಂದಂಗೆ ತಿಳಿಸಿ ಹೇಳ್ಕೋತೆ ಗಣಿತ ಹೇಳಿದ್ ನಾನು, ಹಾಗೆ ವಿವರಣೆ ಕೊಟ್ಕೋತೆ ಹೋಗಿನಿ. ನೀವು ಗಣಿತ ಪ್ಲೇ ಮಾಡಿ ನೋಡ್ರಿ. ವಿಡಿಯೋಗಳು ದೊಡ್ಡ ಆದವು ಅಂದ್ರೆ ನಿಮಗೆ ತೊಂದರೆ ಆಗ್ತದೆ. ಚೆಂದಂಗೆ ನಿಮ್ಮ ಮೊಬೈಲ್ ಭಾಳ ತ್ರಾಸ ಆಗ್ತದೆ. ಅದಕ್ಕೆ ನಾ ಬೇಗನೆ ಮುಗಿಸಿನೂ ಒಳ್ಳೆ ರಿಪೀಟ್ ನೋಡ್ರಿ.